ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ಬೋದು ಇಲ್ಲಿ ನಾನು ಆಲ್ರೆಡಿ ಟ್ರಾವೆಲಿಂಗ್ ಮಾಡ್ತಾಯಿದ್ದೀನಿ. ಎಲ್ಲಿಗಪ್ಪ ಹೊರಡ್ತಾ ಇದ್ದೀನಿ ಅಂದರೆ ನಾನು ನನ್ನ ಮಗಳು ಎಲ್ಲ ನಾವು ಅಪ್ಪ ಮನೆಗೆ ಹೋಗ್ತಾಯಿದ್ದೀವಿ. ಏನಪ್ಪ ವಿಶೇಷ ಅಂದರೆ ಅಲ್ಲಿ ಊರಬ್ಬ ಇದೆ, ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ. ನಾವಿಲ್ಲಿ 3 ಜನ ಹೊರಟ್ವಿ. ಅದಾದಮೇಲೆ ಅರ್ಧ ದಾರಿಲಿ ನಮ್ಮಪ್ಪ ನಮ್ಮಮ್ಮ ಎಲ್ಲ ಬಂದರು. ಅಲ್ಲಿಂದ ನಾವು ಮಾರ್ಕೆಟ್ಗೆ ಹೋದ್ವಿ. ಮಾರ್ಕೆಟಲ್ಲಿ ತುಂಬ ರಶ್ ಅಂದರೆ ರಶು, ತುಂಬ ಬಿಸಿಲಿತ್ತು. ಸ್ವಲ್ಪ ಸಾಮಾನುಗಳು ಬಟ್ಟೆಗಳು ಎಲ್ಲ ತೊಗೊಂಡು ಬಂದ್ವಿ. ಅದಾದಮೇಲೆ ಅವತ್ತು ನಾರಾಯಣ ಸ್ವಾಮಿ ಜಾತ್ರೆ ಕೂಡ ಇತ್ತು. ನನ್ನ ಮಗ ಅವ್ರ ತಾತನ ಜೊತೆ ಹೋಗಿ ಸ್ವಲ್ಪ ಆಟ ಸಾಮಾನುಗಳನ್ನ ತೊಗೊಂಡು ಬಂದ. ಅವ್ನಿಗೆ ಆಟ ಸಾಮಾನು ಅಂದರೆ ತುಂಬ ಖುಷಿ ಅದರಲ್ಲಿ. ಆಮೇಲೆ ನಮ್ಮ ಆಂಟಿ ಮನೆಗೆ ಹೋದ್ವಿ. ನೋಡಿ, ಅವ್ರ ಮನೇನ ಸ್ವಲ್ಪ ರಿನೋವೇಷನ್ ಮಾಡಿಸಿದ್ದಾರೆ. ಮತ್ತು ಅಲ್ಲಿ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಇದು ಮಾಡ್ಕೊಂಡಿದ್ದಾರೆ. ಮುಂಚೆ ಈ ರೀತಿ ಯಾವುದೂ ಇರಲಿಲ್ಲ, ಇವಾಗೆಲ್ಲ ಮಾಡಿಸ್ಕೊಂಡಿದ್ದಾರೆ. ಅದಾದಮೇಲೆ ನಾವು ಅಲ್ಲಿಂದ ಸ್ವಲ್ಪ ದೇವಸ್ಥಾನ ಹತ್ರಕ್ಕೆ ಬಂದ್ವಿ. ಅಲ್ಲಿ ದೇವ್ರನ್ನ ಮೆರೆಸ್ತಾ ಇದ್ದರು. ಈ ಊರಿನಲ್ಲಿ ಹಬ್ಬಕ್ಕೆ ಸಾರಿಕಿದ್ರೆ ದೇವ್ರನ್ನ ಕೇಳಿಬಿಟ್ಟೆ ಸಾರಿಕೋದು. ಯಾಕಂದರೆ ದೇವ್ರಿಗೆ ಕೇಳ್ದಿರ ಯಾರು ಮಾಡೋದಿಲ್ಲ ಅವರು. ಮತ್ತು ಇದು ಬಂದು ಅಣ್ಣ ತಂಗಿ ಬಸವಣ್ಣ ಮತ್ತು ಹಸದಮ್ಮ ಅಂತ ಕರೀತಾರೆ, ಮತ್ತು ಔಷಧಮ್ಮ ಅಂತಲೂ ಕರೀತಾರೆ ತುಂಬ ಜನ. ಆ ರೀತಿಯಾಗಿ ದೇವ್ರನ್ನ ತುಂಬ ಚೆನ್ನಾಗಿ ಮೆರೆಸ್ತಾ ಇದ್ರು. ಇದು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ತುಂಬ ಚೆನ್ನಾಗಿ ಕುಣಿತಾ ಇತ್ತು ದೇವ್ರ ಮೇಲೆ ಬಂದಾಗ ಅಂತೂ. ಇವರಿಬ್ಬರು ಅಣ್ಣ ತಂಗಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ ನೋಡಿ. ತುಂಬ ಹೊತ್ತು ಮೆರೆಸಿದ್ರು ಅವತ್ತೆಲ್ಲ, ನೈಟೆಲ್ಲ ಸ್ವಲ್ಪ ಹೊತ್ತು. ಇದು ನೋಡೋದಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ ನೋಡಿ. ತುಂಬ ಹೊತ್ತು ಇದನ್ನೇ ಮಾಡಿಕೊಂಡ್ರು. ದೇವ್ರನ್ನ ಇಟ್ಕೊಂಡು ದೇವ್ರನ್ನ ಮೆರೆಸೋದು ಅಣ್ಣ ತಂಗಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಅದಾದಮೇಲೆ ಅಲ್ಲಿಂದ ಮನೆಗೆ ಬಂದ್ವಿ. ಮನೆ ಹತ್ರ ಬಂದರೆ ಅಮ್ಮ ಸಗಣಿ ಸಾರಿಸಿ ರಂಗೋಲಿ ಎಲ್ಲ ಇಡ್ತಾಯಿದ್ರು. ನೋಡಿ, ನೈಟಲ್ಲಿ ರಂಗೋಲಿ ಹಾಕ್ಬೇಕಾದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಸಗಣಿ ಹಾಕಿ ಕಲರೆಲ್ಲ ಸಿದ್ದು ಮಾಡಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಎಲ್ಲರೂ ಬಂದಿದ್ದರು. ನಮ್ಮ ಆಂಟಿ, ನಮ್ಮಮ್ಮ, ನಮ್ಮ ಚಿಕ್ಕಪ್ಪ, ನಮ್ಮ ಮಾವ ಎಲ್ಲರೂ ಬಂದಿದ್ದರು. ಎಲ್ಲರೂ ಬೆಳಗ್ಗೆಯಿಂದ ಸ್ವಲ್ಪ ಮಾತಾಡ್ಕೊಂಡಿದ್ವಿ. ಆದಮೇಲೆ ಸಾಯಂಕಾಲ ಆದಮೇಲೆ ದೇವಸ್ಥಾನಕ್ಕೆ ಹೊರಡೋಣ ಅಂತ ದೇವಸ್ಥಾನಕ್ಕೆ ಹೊರಟ್ವಿ. ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಎಲ್ಲ ಇದು ಮಾಡಿ, ನಾವು ಪೂಜೆ ಕೊಡೋದಿಲ್ಲ, ಮನೆ ಹತ್ರನೇ ಕೊಡೋದು. ದೇವಸ್ಥಾನಕ್ಕೆ ಹೋಗಿ ನಾವೇನು ಕೊಡೋದಿಲ್ಲ. ಮನೆ ಮುಂದಕ್ಕೆ ದೇವ್ರು ಬರುತ್ತಲ್ಲ ಅಲ್ಲೇ ಕೊಡ್ತೀವಿ. ಅದಾದಮೇಲೆ ನೋಡ್ಬೋದು ಇಲ್ಲಿ ದೇವಸ್ಥಾನದೆಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ, ಅಲಂಕಾರಗಳು ಮಾಡಿದ್ದಾರೆ. ಇಲ್ಲಿ ರಥಕ್ಕೂ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ರಥನೂ ಕೂಡ ಲೈಟಿಂಗ್ಸ್ ಎಲ್ಲ ಹಾಕಿರೋದಕ್ಕೆ ರಥನೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಮತ್ತು ದೇವಸ್ಥಾನದ ಚಪ್ರ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಮತ್ತು ಹೂವಿನ ಅಲಂಕಾರ, ತೆಂಗಿನಕಾಯಿದೆಲ್ಲ ಸೇರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಟಿದ್ದಾರೆ ನೋಡಿ. ನನ್ನ ಮಗಳು ನಮ್ಮ ಆಂಟಿ ಜೊತೆ ಹೋಗ್ತಾ ಇದ್ದಾಳೆ ನೋಡಿ. ಈ ಕಡೆ ನೀವು ನೋಡ್ಬೋದು ಕೊಂಡು ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದೇ ದೇವಸ್ಥಾನ ಎಂಟ್ರೆನ್ಸು. ಇದು ಬಂದು ಬಸವೇಶ್ವರನ ದೇವಸ್ಥಾನ, ನಮ್ಮೂರು ದೇವಸ್ಥಾನ. ಮುಂಚೆ ಅಂತೂ ತುಂಬ ಇದಾಗಿತ್ತು ದೇವಸ್ಥಾನ. ಇವಾಗ ತುಂಬ ಚೆನ್ನಾಗಿ ಕಟ್ಟಿ ಹೊಸದಾಗಿ ರಿನೋವೇಷನ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲರೂ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಪ್ರದಕ್ಷಿಣೆ ಹಾಕ್ಕೊಂಡು ಎಲ್ಲರೂ ಇದು ಮಾಡ್ಕೊಂಡಿದ್ವಿ ನೋಡಿ. ಎಲ್ಲ ಪ್ರದಕ್ಷಿಣೆ ಹಾಕ್ತಾಯಿದ್ದೀವಿ. ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿ ತೀರ್ಥ ಪ್ರಸಾದ ಮತ್ತು ಎಲ್ಲ ಬೊಟ್ಟನ್ನೆಲ್ಲ ಇಟ್ಕೊಳ್ತಾ ಇದ್ದೀವಿ ನೋಡಿ. ಇವ್ರು ನಮ್ಮ ಮಾವ, ಇವ್ರು ನಮ್ಮ ಚಿಕ್ಕಪ್ಪ, ಇವ್ರು ನಮ್ಮ ಮಾವನ ಮಗಳು. ಇಲ್ಲಿ ನೋಡಿ ನಮ್ಮ ಆಂಟಿ ಏನೋ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಇವ್ರು ನಮ್ಮ ಆಂಟಿ, ಇವ್ರು ನಮ್ಗೆ ಗೊತ್ತು. ಅವ್ರು ನಮ್ಮ ಅತ್ತೆಯಲ್ಲಿ ನಮಸ್ಕಾರ ಮಾಡ್ಕೊತಾ ಇರೋದು. ಅದಾದಮೇಲೆ ಹಬ್ಬ ಅಂದಮೇಲೆ ಜಾತ್ರೆ ಇಲ್ಲದಿರೋದ್ರಲ್ಲಿ ಆಟ ಸಾಮಾನುಗಳಂತೂ ಇದ್ದೇ ಇರ್ತವೆ. ನನ್ನ ಮಗ ಅಂತೂ ಆಟ ಸಾಮಾನು ನೋಡಿದ್ರೆ ಅಂತೂ ಇರೋದೇ ಇಲ್ಲ. ಅವ್ನಿಗೇನಾದರೂ ಒಂದು ಆಟ ಸಾಮಾನು ತೆಗೆದುಕೊಡಿಸ್ಬೇಕು. ಅದು ಕೊಟ್ಟು ಒಂದು ಸ್ವಲ್ಪ ಹೊತ್ತಿಗೆಲ್ಲ ಪೀಸ್ ಮಾಡಿ ಮಡಗಿರ್ತಾನೆ. ಆದರೂ ಆಟ ಸಾಮಾನು ತೊಗೊಳೋದನ್ನು ಬಿಡೋದಿಲ್ಲ ಅವನು. ಆಟ ಸಾಮಾನು ಅವ್ನಿಗಂತೂ ಬೇಕೇ ಬೇಕು. ಏನು ಮಾಡಿದ್ರು ಅದನ್ನು ಮಾತ್ರ ಬಿಡೋಲ್ಲ. ಆಟ ಸಾಮಾನು ಇಲ್ದಿರೋ ನನ್ನ ಮಗಂತೂ ಮನೆಗಂತೂ ಬರೋಲ್ಲ. ಏನಾದರೂ ಒಂದು ಕೊಡಿಸ್ಬೇಕು ಅವನಿಗೆ ಆಟ ಸಾಮಾನುಗಳು. ನಾವು ಎಷ್ಟೇ ಹೇಳಿದ್ರು ನಾಳೆ ಕೊಡಿಸ್ತೀವಿ ನಾಳೆ ಕೊಡಿಸ್ತೀವಿ ಅಂದ್ರೂ ಅವನಿಗೆ ತಡೆಯೋದೇ ಇಲ್ಲ, ಬೇಕೇ ಬೇಕು. ಅದರಲ್ಲೂ ಬೇರೆ ಎಲ್ಲರೂ ಬಂದಿರ್ತಾರಲ್ವ, ಅವ್ನು ಆಟ ಮಾಡ್ತಾನೆ ಅಂತ ಕೇಳಿಬಿಟ್ಟು ಎಲ್ಲರೂ ತೊಗೊಂಡೋಗಿ ಕೊಡ್ಸೋಕೆ ಕರ್ಕೊಂಡೋಗ್ಬಿಡ್ತಾರೆ. ಅದಾದಮೇಲೆ ಎಲ್ಲರೂ ಮನೆಗೆ ಬಂದ್ವಿ. ಊಟ ಮುಗಿಸ್ಕೊಂಡು ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ನಮ್ಮ ಆಂಟಿಯವ್ರು ಸ್ವಲ್ಪ ಎಲ್ಲೋ ಆಚೆಗಡೆ ಹೋಗ್ಬೇಕಿದ್ರೆ ಅವ್ರು ನೈಟೇ ಹೊರಟೋಗ್ತೀವಿ ಅಂತ ನಮ್ಮ ಮಾವ ನಮ್ಮ ಆಂಟಿ ಎಲ್ಲ ನೈಟೇ ಹೊರಟೋದ್ರು. ಅದಾದಮೇಲೆ ಇಲ್ಲಿ ನೋಡ್ಬೋದು ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮನೆ ಹತ್ರ ಪೂಜೆ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಆ ಕಡೆ ನೋಡ್ಬೋದು ನೀವು ಕೊಂಡನೂ ಕೂಡ ಹಚ್ಚಿದ್ದಾರೆ ಆಲ್ರೆಡಿ. ಕೊಂಡ ಹಚ್ಚಾದ್ಮೇಲೆ ಎಲ್ಲ ಇದು ಮಾಡೋದು. ಇದು ನೋಡ್ಬೋದು ಆಲ್ರೆಡಿ 3:45 ಆಗಿದೆ. ನಾವೆಲ್ಲರೂ ಇಷ್ಟೊತ್ತಿಗೆ ಎದ್ದು ಎಲ್ಲ ರೆಡಿ ಆಗ್ತಾಯಿದ್ವಿ ಪೂಜೆಗಂತ. ನಮ್ಮ ಮನೆ ಹತ್ರಕ್ಕೆ ಬರುವಷ್ಟರಲ್ಲಿ ಆಲ್ರೆಡಿ ಪೂಜೆಗೆ 4:15 ಆಗಿತ್ತು. ಎಲ್ಲರೂ ದೇವರಿಗೆ ಪೂಜೆ ಕೊಡ್ತಾಯಿದ್ವಿ. ಕೊಂಡ ಹಚ್ಚಿದ್ಮೇಲೆ ಅಲ್ಲೂ ಪೂಜೆ ಎಲ್ಲ ಮಾಡಿ ದೇವ್ರನ್ನೆಲ್ಲ ಇದು ಮಾಡಿ ಆಮೇಲೆ ಮನೆ ಹತ್ರಕ್ಕೆ ಪೂಜೆ ಕೊಡೋದಕ್ಕೆ ಹೋಗೋದು. 12 ಗಂಟೆ ಮೇಲೇ ಕೊಂಡ ಹಚ್ಚೋದು. ನೋಡೋಕ್ಕಾಗಲ್ಲ ಈಗ ಪೂಜೆ
ಕೊಟ್ಟಾಗ ತುಂಬ ಜನ ಇರ್ತಾರಲ್ವ, ಇವಾಗಾದ್ರೂ ನೀಟಾಗಿ ನಿಧಾನಕ್ಕೆ ನೋಡ್ಕೋಬೋದು. ಮನೆ ಹತ್ರ ಬೆಳಿಗ್ಗೆ ಅಂತೂ ಕೊಂಡದ ಹತ್ರ ತುಂಬ ಜನ ತುಂಬಿರ್ತಾರಲ್ವ, ಆವಾಗಂತೂ ನೋಡೋದಕ್ಕಾಗಲ್ಲ ದೇವ್ರನ್ನ. ಈಗ ಮನೆ ಹತ್ರ ಬಂದಾಗ ತುಂಬ ನೆಮ್ಮದಿಯಿಂದ ತುಂಬ ಕಣ್ಣು ತುಂಬದಿಂದ ತುಂಬಿಸ್ಕೋಬೋದಲ್ವ, ಅದಕ್ಕೋಸ್ಕರನೇ ಕಾಯ್ಕೊಂಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ದೇವ್ರುಗಳು ಎಲ್ಲ ಮನೆ ಹತ್ರಕ್ಕೆ ಬರ್ತಾರೆ. ಎಲ್ಲರೂ ಈ ರೀತಿಯಾಗಿ ಪೂಜೆಗೆ ಕೊಡೋದಕ್ಕೆಲ್ಲ ನಿಂತ್ಕೊತವೆ. ಎಲ್ಲ ಮನೆಯವರು ಒಬ್ಬೊಬ್ಬರೇ ಪೂಜೆಗಳು ಸಾಮಾನುಗಳು ತೊಗೊಂಬರ್ತಾರೆ. ಬೆಳಗಿನ ಜಾವನೇ ಎಲ್ಲ ರೆಡಿಯಾಗಿ ಸ್ನಾನಗಳು ಮಾಡಿಕೊಂಡು ದೇವ್ರಿಗೋಸ್ಕರನೇ ಕಾಯ್ಕೊಂಡಿರ್ತೀವಲ್ಲ, ಅದೇ ನೋಡೋದಕ್ಕೆ ಸ್ವಲ್ಪ ತುಂಬ ಖುಷಿ ಅನಿಸುತ್ತೆ. ಆ ದೇವ್ರು ಬಂದಿದ್ದ ತಕ್ಷಣ ಇಷ್ಟ ತನಕ ಕಾಯ್ದಿರೋದೆಲ್ಲನೂ ಮರ್ತೋಗ್ಬಿಡ್ತೀವಿ. ಈ ಊರಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಈ ಹಬ್ಬಕ್ಕೆ ಸಾರಿಕಿದ ಮೇಲೆ ಯಾರು ಕೂಡ ನಾನ್ ವೆಜ್ ಕೂಡ ಮುಟ್ಟೋದಿಲ್ಲ ಒಂದು ವಾರ ಕೂಡ. ಮತ್ತು ಈ ಊರಿಂದ ಬೇರೆ ಕಡೆ ಊರಿಗೆ ಹೋಗಿರ್ತಾರಲ್ವ, ಅವರು ಕೂಡ ಯಾರು ನಾನ್ ವೆಜ್ ಮುಟ್ಟೋದಿಲ್ಲ. ಮತ್ತು ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಮದ್ದೂರಮ್ಮ ಮತ್ತು ಕನ್ವೆ ಅಮ್ಮ ಅಂತ ಹಾಕಿದ್ನಲ್ಲ, ಅವ್ರನ್ನೂ ಕೂಡ ಮೆರೆಸ್ತಾ ಇದ್ದಾರೆ. ದೇವರೆಲ್ಲ ಫುಲ್ಲು ಒಂದು 2-3 ದಿನ ಅಂತೂ ನೈಟೆಲ್ಲ ಮೆರೆಸ್ತಾರಲ್ವ, ಅದು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾಯಿದ್ರು ನೋಡಿ ದೇವ್ರುಗಳೆಲ್ಲ ಮನೆ ಮುಂದೆ ಬಂದು ಆಮೇಲೆಲ್ಲ ಪೂಜೆ ಕೊಡ್ತಾಯಿದ್ವಿ. ಇಲ್ಲಿ ನೋಡ್ಬೋದು ನೀವು ದೇವ್ರ ಕನ್ವೆ ಅಮ್ಮ ಮತ್ತು ಮದ್ದೂರಮ್ಮನ ಎರಡೂ ತುಂಬ ಚೆನ್ನಾಗಿ ಕುಣಿಸ್ತಾ ಇದ್ದಾರೆ. ಅದನ್ನಂತೂ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟೇ ಚೆನ್ನಾಗಿ ಕಾಣ್ತವೆ. ಕೊಂಡಕ್ಕೆ ಬೆಳಗ್ಗೆ ಅಷ್ಟರಲ್ಲಿ ಇದಾಗಬೇಕಲ್ವಾ, 9 ಗಂಟೆ ಅಷ್ಟು 10 ಗಂಟೆ 9:30 10 ಗಂಟೆಗೆ ಕೊಂಡ ಆಯೋದು. ನೋಡಿ ಎಲ್ಲರೂ ನಿಧಾನವಾಗಿ ಪೂಜೆ ಮಾಡಿಸಿ ನಿಧಾನವಾಗಿ ಹೋಗ್ತಾರೆ, ಯಾರೂ ಅರ್ಜೆಂಟ್ ಮಾಡೋದಿಲ್ಲ. ಎಲ್ಲರ ಮನೆ ಹತ್ರಕ್ಕೂ ಬಂದಾಗೂ ಅಷ್ಟೇ ನಿಧಾನವಾಗಿ ಪೂಜೆ ನಿಲ್ಲಿಸ್ಕೊಂಡು ಎಲ್ಲ ಮನೆಯವರು ಬರೋ ತನಕನೂ ಅಲ್ಲೇ ನಿಂತ್ಕೊಂಡು ಪೂಜೆ ಮಾಡಿಸ್ಕೊಂಡು ಆಮೇಲೆ ಹೊರಡ್ತಾರೆ. ಯಾರೂ ಅರ್ಜೆಂಟ್ ಮಾಡೋದಿಲ್ಲ, ಹಿಂಗೆ ಬನ್ನಿ ಬೇಗ ಹೋಗಬೇಕು ಅಂತ ನೆಮ್ಮದಿಯಾಗಿ ನಿಧಾನವಾಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ಕೊಳ್ತಾ ಇದ್ದಾರೆ. ಅದಾದಮೇಲೆ ನಾವು ತಟ್ಟೆಲ್ಲೂ ಕೂಡ ದೀಪ ತೊಗೊಂಡೋಗಿರ್ತೀವಲ್ಲ, ಅದರಲ್ಲೂ ಕೂಡ ನಾವು ದೇವ್ರನ್ನ ಬೆಳಗ್ಕೊಂಬರ್ಬೋದು. ದೇವ್ರನ್ನ ಮಾತ್ರ ಕಣ್ಣು ತುಂಬಿಸ್ಕೊಂಡು ಆರಾಮಾಗಿ ತುಂಬ ಚೆನ್ನಾಗಿ ನೋಡ್ಬೋದು ಬೆಳಗ್ಗೆ ಹೊತ್ತು. ಮಾತ್ರ ನಾವಿಲ್ಲಿ ಬೆಳಗ್ಗೆ ಹೊತ್ತು ಕೊಂಡದಲ್ಲಿ ನೋಡೋಕ್ಕಾಗೋದಿಲ್ಲ, ಇವಾಗಂತೂ ನಿಧಾನವಾಗಿ ದೇವ್ರನ್ನ ಕಣ್ಣು ತುಂಬಿಸ್ಕೋಬೋದು. ಯಾಕಂದರೆ ತುಂಬ ಹೊತ್ತು ನಿಂತಿರ್ತಾರಲ್ಲ ಮನೆ ಮುಂದೆ, ಎಲ್ರದ್ದು ಪೂಜೆ ಆಗೋ ತನಕ ನಿಂತಿರ್ತಾರಲ್ವ, ಅದಕ್ಕೋಸ್ಕರನೇ. ನನ್ನ ಮಕ್ಕಳು ಇಬ್ಬರು ಕೂಡ ಎದ್ಬಿಟ್ಟಿದ್ರು ಅಷ್ಟೊತ್ತಿಗೆ, ಇಬ್ಬರು ತಮಟೆ ಸೌಂಡ್ಗೆ ಎದ್ಬಿಟ್ಟಿದ್ರು. ನನ್ನ ಮಗಳಂತೂ ದೇವ್ರನ್ನ ಕೈ ಮುಗಿಯೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾಳೆ. ಅವಳು ಕೂಡ ಇವಾಗಿನ್ನ 1 ವರ್ಷ ಆಲ್ರೆಡಿ ಅವಳು ಕೂಡ ದೇವ್ರ ಭಕ್ತಿ ಆಗಿಬಿಟ್ಟಿದ್ದಾಳೆ. ಬಂದು ಯಾವಾಗ ನಿಂತ್ಕೊಬಿಟ್ಟಿದ್ಲು, ಎದ್ಬಿಟ್ಟಿದ್ಲು ಅವಳು. ನನ್ನ ಮಗಳು ಕೂಡ ಎದ್ಬಿಟ್ಟಿದ್ಲು ಅಷ್ಟು ಬೇಗನೆ. ನನ್ನ ಮಗಳು ಅಂತೂ ಯಾವಾಗೂ ಮುಂದೆನೇ ನಿಂತಿರ್ತಾರೆ ಇದಕ್ಕಂತೂ. ಅವರಿಬ್ಬರು ನೋಡೋಕ್ಕೊಂಥರ ಖುಷಿ ಆಗುತ್ತೆ. 4:15ಗೆ ಎದ್ಬಿಟ್ಟಿದ್ರು ಅಣ್ಣ ತಂಗಿ ಇಬ್ಬರೂ. ನೋಡಿ ಒಂದೊಂದೇ ದೇವ್ರನ್ನ ಹಿಂಗೆ ತಿರಿಯೋದಾಗೆ ಎಲ್ಲ ಎತ್ಕೊಂಡು ಬರ್ತಾರೆ. ನಾವು ಟೆಂಪೋ ಲಾರಿ ಆ ಥರದ್ದೇನಿಲ್ಲ, ಎಲ್ಲರೂ ಒಬ್ರೊಬ್ರಾಗ ಸ್ವಲ್ಪ ಹೊತ್ತು ಒಬ್ರೊಬ್ರು ಎತ್ಕೊಂಡು ಈ ರೀತಿಯಾಗಿ ಕರ್ಕೊಂಡು ಬರ್ತಾರೆ ಮನೆ ಹತ್ರಕ್ಕೆ. ನೋಡಿ ಯಾವ ರೀತಿಯಾಗಿ ಪೂಜೆ ಮಾಡಿಕೊಡ್ತಾರೆ. ಎಲ್ಲರೂ ಹಿರೀಕರು ಎಲ್ಲ ಇರ್ತಾರೆ, ನೈಟೆಲ್ಲ ಇರ್ತಾರೆ ಓಡಾಡಿಕೊಂಡು. ಈ ಹಬ್ಬ ಬಂತು ಅಂದರೆ ಮಾತ್ರ ಈ ಊರಲ್ಲಿ ತುಂಬ ಜನ ಕಾಯ್ಕೊಂಡಿರ್ತಾರೆ. ನೋಡಿ ಕೊಂಡ ಆಲ್ರೆಡಿ ಉರಿತಾ ಇದೆ. ಇದು ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ಕೆಂಡ ಆಗಿ ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿ ಕಾಯ್ತಾ ಇರ್ತಾರಲ್ವ ತುಂಬ ಜನ. ಅಂತೂ ಇಲ್ಲಂತೂ ಬೇರೆ ಯಾರು ಕೊಂಡಾಯೋದಿಲ್ಲ, ಒಬ್ಬರೇ ಕೊಂಡಾಯೋದು, ಯಾರು ಬೇರೆಯವ್ರನ್ನ ಬಿಡೋದಿಲ್ಲ ಕೊಂಡಕ್ಕೆ. ನೋಡಿ ಎಷ್ಟು ಗಡ್ಡಿಗಳು ಎಷ್ಟು ಸೌದೆಗಳೆಲ್ಲ ಹಾಕಿದ್ದಾರೆ. ನೋಡಿ ಬಸವೇಶ್ವರನ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇಲ್ಲಿಂದ. ದೇವ್ರನ್ನ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದು ಅಂದರೆ ಅದು ತುಂಬ ಚೆನ್ನಾಗಿತ್ತು. ಕೊಂಡನೂ ಅಷ್ಟೇ 12 ಗಂಟೆ ಮೇಲೇ ಅದನ್ನು ಹಚ್ಚೋದು, ಅಲ್ಲಿ ತನಕ ಹಚ್ಕೊಂಡನೂ ಕೂಡ ಹಚ್ಚೋದಿಲ್ಲ. ಕೊಂಡನೆಲ್ಲ ಮುಗಿಸ್ಕೊಂಡು ನಮ್ಮ ಯಲ್ಲಮ್ಮ ತಾಯಿ ದೇವಸ್ಥಾನ ಹತ್ರಕ್ಕೆ ಬಂದ್ವಿ. ಅಷ್ಟರಲ್ಲಿ ನಮ್ಮಪ್ಪ ಎಲ್ಲ ರೆಡಿ ಕ್ಲೀನ್ ಮಾಡ್ತಾಯಿದ್ರು. ಇಲ್ಲಿ ನೋಡ್ಬೋದು ಎಷ್ಟು ಕತ್ಲಾಗಿದೆ, ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಕೂತಿದ್ದಾರೆ ನಮ್ಮಪ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು. ಯಾಕಂದರೆ ಅದಾದಮೇಲೆ ಇಲ್ಲೂ ಕೂಡ ಪೂಜೆ ಮಾಡಬೇಕಿತ್ತಲ್ವ, ಅದಕ್ಕೋಸ್ಕರ ನಮ್ಮಪ್ಪ ಮುಂಚೆನೇ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅದಾದಮೇಲೆ ನಾವೆಲ್ಲರೂ ಸೇರಿಕೊಂಡು ರಂಗೋಲಿಗಳು ಹಾಕ್ಕೊಂಡು ಕಲರ್ಗಳು ಹಾಕ್ಕೊಂಡು ಹರಟೆ ಮಾತಾಡಿಕೊಂಡು ಇದ್ವಿ. ಯಾಕಂದರೆ ಇದಾದಮೇಲೆ ತಿರ್ಗಿ ನಾವು ಕೊಂಡ ಹತ್ರಕ್ಕೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಬೇಗ ಆದರೆ ಕೊಂಡದ ಹತ್ರಕ್ಕೆ ಹೋಗೋಕ್ಕೂ ರೆಡಿಯಾಗಿ ಹೋಗೋದಕ್ಕೂ ಅಲ್ಲೂ ಸುಲಭ ಆಗುತ್ತಲ್ಲ ಅನ್ನೋದಕ್ಕಷ್ಟೇ. ನೋಡಿ ಇಲ್ಲಿ ಕೊಂಡ ಹತ್ರಕ್ಕೆ ಬಂದ್ವಿ, ರಂಗೋಲಿ ಎಲ್ಲ ಮುಗಿಸಿ ಮನೆಗೆ ಹೋಗಿ ತಿರ್ಗಿ ರೆಡಿಯಾಗಿ ಎಲ್ಲ ಕೊಂಡ ಹತ್ರಕ್ಕೆ ಬಂದ್ವಿ. ಅಲ್ಲಂತೂ ಜನ ತುಂಬ ತಳ್ಳಾಡ್ತಿದ್ರು, ಯಾವ ರೀತಿಯಾಗಿ ನಿಂತ್ಕೊಳೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಜನ ತಳ್ಳಾಡ್ತಿದ್ರು. ಮತ್ತು ಮುಂದಕ್ಕೆ ಕೂಡ ಯಾರನ್ನೂ ಬಿಡೋದಿಲ್ಲ, ಯಾಕಂದರೆ ಅಪ್ಪಿತಪ್ಪಿ ತಳ್ಳಾಟದಲ್ಲಿ ಬಿದ್ದೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಮುಂದೆಗಡೆ ಅವರು ಹಿರಿಯರು ನಿಂತಿರ್ತಾರೆ, ಯಾರು ಇದು ಮಾಡ್ಕೊಂಡಿರ್ತಾರಲ್ಲ ಅವ್ರು ನಿಂತಿರ್ತಾರೆ. ನೋಡ್ಬೋದು ಅಲ್ಲಿ ದೇವ್ರು ಬಂದಿರುತ್ತೆ. ದೇವ್ರು ಬಂದು ಮೈ ಮೇಲೆ ಬಂದಮೇಲೆ ಅವ್ರು ಸ್ವಲ್ಪ ಅಲ್ಲಿ ಕುಣಿತಾ ಇರ್ತಾರಲ್ವ, ಅದಾದಮೇಲೆ ಕೊಂಡು ಕೂಡ ಬಿಡೋದು, ಅಲ್ಲಿ ತನಕ ಬಿಡೋದಿಲ್ಲ. ಯಾವತ್ತೂ ಅಷ್ಟೇ ಇಲ್ಲಿ ಅಣ್ಣನೇ ಹೋಗೋದು ಮುಂದಕ್ಕೆ, ತಂಗಿನ ಕೊಂಡೋಗಿ ಬಿಡೋದಿಲ್ಲ. ಇಲ್ಲೂ ಅಷ್ಟೇ, ನಮ್ಮ ಹಸದಮ್ಮನ ದೇವಸ್ಥಾನದಲ್ಲೂ ಅಷ್ಟೇ ಅಣ್ಣನೇ ಕೊಂಡ ಆಯೋದು. ನೋಡಿ ಇಲ್ಲಿ ಬೆಳೆಸ್ತಾ ಇದ್ದಾರೆ, ಮತ್ತು ದೇವ್ರುಗಳೆಲ್ಲ ನಿಂತಿದ್ದಾವೆ.
ನೋಡಿ ಇವಾಗ ಕೊಂಡಾಯೋದಕ್ಕೆ ಹೊರಟರು. ಎಷ್ಟು ಹೆಜ್ಜೆ ಅಂದರೆ 7 ಹೆಜ್ಜೆ ಅಷ್ಟೇ ಇಡೋದು, ಅದ್ರ ಮೇಲೆ ಜಾಸ್ತಿ ಇಡಲ್ಲ. 7 ಹೆಜ್ಜೆ ಇಲ್ಲ 5 ಹೆಜ್ಜೆ ಅಷ್ಟೇ ಕೊಂಡದಲ್ಲಿ ಇದು ಮಾಡೋದು. ನೋಡಿ ಇವರೇ ನಮ್ಮ ಬಸವೇಶ್ವರನ ದೇವಸ್ಥಾನದ ಪೂಜಾರು. ಇವರೇ ಯಾವಾಗೂ ಬಸವೇಶ್ವರನ ಕೊಂಡಾಯೋದು. ಅದಾದಮೇಲೆ ಇನ್ನು ದೇವ್ರನ್ನೆಲ್ಲ ಒಂದು ಕಡೆ ಕರ್ಕೊಂಡೋಗಿ ತಿರ್ಗಾ ಪೂಜೆಗಳು ಕೊಡ್ತಾರಲ್ವ, ಒಂದು ಕಡೆ ಎಲ್ಲ ಕರ್ಕೊಂಡೋಗಿ ಎಲ್ಲನೂ ಒಂದೊಂದು ಕಡೆ ನಿಲ್ಲಿಸ್ತಾಯಿದ್ರು. ನೋಡಿ ದೇವ್ರುಗಳೆಲ್ಲ ಈಗ ಹೊರ್ತಾ ಇದ್ದಾವೆ. ಅದರಿಂದನೇ ನಮ್ಮ ಆರತಿಗಳು ಸಹ ಹೋಗ್ತಿದ್ವು. ನೋಡಿ ಎಲ್ಲ ದೇವ್ರುಗಳ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಈ ಆರತಿಗಳು ಎಲ್ಲನೂ ಕರ್ಕೊಂಡೋಗಿ ಪ್ರದಕ್ಷಿಣೆ ಹಾಕ್ತಾರೆ. ಈಗ ಪ್ರದಕ್ಷಿಣೆ ಹಾಕೋದಕ್ಕೆಲ್ಲ ಮುಗೀತು. ಇದೆಲ್ಲ ಮೆರವಣಿಗೆ ಮಾಡ್ತಾಯಿದ್ರು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮ್ಮ ರಥ ರೆಡಿ ಆಗ್ತಾ ಇದೆಯಲ್ಲ, ಏನು ರಥ ಇತ್ತಲ್ಲ ಇವಾಗ ಆ ರಥನ ಓರಿಗಳ ಜೊತೆ ಕರ್ಕೊಂಡು ಪ್ರದಕ್ಷಿಣೆ ಹಾಕೋದಕ್ಕೆ ಶುರು ಮಾಡ್ಕೊತಾರೆ. ನೋಡ್ಬೋದು ಈ ಆರತಿಗಳು ಎಂತೆಂಥ ಎಲ್ಲರೂ ಒಂದೊಂದು ಪೈಪೋಟಿ ಮೇಲೆ ಒಬ್ರೊಬ್ರು ಒಂದೊಂದು ಇದು ಮಾಡ್ತಾರೆ. ಅಲ್ಲಿ ಸ್ವಲ್ಪ ಕಮ್ಮಿ ಇದೆ, ಯಾಕಂದರೆ ಕೆಲವು ಮನೇಲಿ ಸ್ವಲ್ಪ ಸೂತ್ಕ ಆಯಿತು, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಇದ್ದಾವೆ. ಇಲ್ಲ ಅಂದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಇರ್ತಾಯಿದ್ವು. ನೋಡಿ ಇವಾಗ ರಥನೂ ಕೂಡ ತೆಗಿತಾ ಇದ್ದಾರೆ. ರಥ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ರಥನೂ ಕೂಡ ಮುಂದೆ ಹೊರಡುತ್ತೆ. ಇನ್ನು ಅದನ್ನು ಕೂಡ ಪ್ರದಕ್ಷಿಣೆ ಹಾಕೋದಕ್ಕೆ ಶುರು ಮಾಡ್ತಾರೆ. ರಥದ ಹಿಂದೆಗಡೆ ಈ ಆರತಿಗಳು ಸಹ ಹಿಂದೆಗಡೆನೇ ಹೊರಡ್ತವೆ. ಒಂದು 3-4-5 ಪ್ರದಕ್ಷಿಣೆ ಹಾಕ್ತಾರೆ. ನೋಡಿ ಎಲ್ಲ ಯಾವ ಥರ ಆರತಿಗಳನ್ನ ರೆಡಿ ಮಾಡ್ಕೊಂಡು ಹೊರಡ್ತಾ ಇದ್ದಾರೆ. ಇದು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅಲ್ವಾ. ನೋಡಿ ಹುಡುಗರು ಆಗ ತಮಟೆ ಸೌಂಡ್ಗಂತೂ ಯಾರು ಇಲ್ಲದೇ ಇಲ್ಲ, ಎಲ್ಲ ಡ್ಯಾನ್ಸ್ಗಳು ಆಡಿಕೊಂಡು ರಥದ ಮುಂದೆ ಓಡಾಡಿಕೊಂಡು ಸುತ್ತ ಹಾಕ್ತಾಯಿದ್ರು. ಇದು ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹುಡುಗರು ಸೇರ್ಕೊಂಡು ಡ್ಯಾನ್ಸ್ಗಳು ಆಡ್ಕೊಂಡಿರ್ತಾರೆ. ಒಬ್ರ ಮೇಲೆ ಬಿದ್ದು ಆಡ್ತಾರೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತಲ್ವ. ಯಾರು ಆಡಲ್ಲ ಹೇಳಿ, ಏರಿಯಾದಲ್ಲಿ ಇರೋ ಬಾಯ್ಸ್ಗಳು ತಮಟೆ ಸೌಂಡ್ ಅಂದರೆ ಎಲ್ಲ ಮುಂದೆನೇ ನಿಂತಿರ್ತಾರಲ್ವ, ಎಲ್ಲರೂ ಓಡಿ ಬಂದು ಚೆನ್ನಾಗಿ ಕುಣಿತಾರೆ. ನೋಡಿ ಯಾವ ರೀತಿಯಾಗಿ ಎಲ್ಲ ಕುಣಿತಾ ಇದ್ದಾರೆ, ಫುಲ್ಲು ಇದಾಗಿ ಆಡ್ತಾ ಇದ್ದಾರೆ. ಅದು ಪ್ರದಕ್ಷಿಣೆ ಹಾಕೋದು, ಒಂದು ಸ್ವಲ್ಪ ಡ್ಯಾನ್ಸ್ ಆಡೋದು, ತಿರ್ಗಾ ಮತ್ತೆ ಪ್ರದಕ್ಷಿಣೆ ಹಾಕ್ಕೊಳೋದು, ತಿರ್ಗಾ ಡ್ಯಾನ್ಸ್ ಆಡೋದು, ಹಾಗೇ ನಡೀತಾ ಇತ್ತು. ನೋಡಿ ಓರಿಗಳನ್ನ ಯಾವ ರೀತಿಯಾಗಿ ಇಟ್ಕೊಂಡಿದ್ದಾರೆ. ಅಲ್ಲೊಬ್ರು ಮುಂದೆ ಇದ್ರು ಓಡಿಸ್ತಾ ಇದ್ದಾರೆ, ಇನ್ನು ಈ ಪಕ್ಕದಲ್ಲಿ ಕೂಡ ಇಟ್ಕೊಂಡಿರ್ತಾರೆ. ನೋಡಿ ಎಲ್ಲರೂ ಹೆಂಗೆ ಡ್ಯಾನ್ಸ್ ಆಡ್ಕೊಂಡು ಕೂತಿದ್ದಾರೆ. ಹಬ್ಬ ಅಂದನೇ ಇಷ್ಟೇ ಅಲ್ವಾ, ಫುಲ್ಲು ಖುಷಿಯಾಗಿರೋದು, ಫುಲ್ ಎಂಜಾಯ್ ಮಾಡೋದು, ಎಲ್ಲನೂ ಮರ್ತ್ಬಿಟ್ಟು ಎಲ್ಲರೂ ನಮ್ಮವರು ಅಂತ ಎಲ್ಲರ ಜೊತೆನೂ ಸೇರಿಕೊಂಡು ಹಬ್ಬ ಮಾಡೋದು ಅಷ್ಟೇ ಅಲ್ವಾ. ಈ ರೀತಿಯಾಗೇ ಇರಬೇಕು, ಯಾವಾಗೂ ಇರೋದೊಂದು ಲೈಫು, ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿರಬೇಕು ಅಷ್ಟೇ. ಅದಾದಮೇಲೆ ಇಲ್ಲಿ ಪ್ರಸಾದನ ಪರಿ ಅಂತ ಕರೀತಾರೆ, ಅದು ಕೂಡ ಹೊರಟ್ವಿ ನಾವು. ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಊಟಕ್ಕೆ ಹೊರಟ್ವಿ ನಾವು. ಇಲ್ಲಿ ನೋಡ್ಬೋದು ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಇದು ಪರಿ ಅಂತ ಎಲ್ಲರಿಗೂ ಊಟ ಹಾಕ್ತಾರೆ ಇಲ್ಲಿ, ಯಾವಾಗೂ ವರ್ಷನೂ ಅಷ್ಟೇ ಮಾಡ್ತಾರೆ. ಆಮೇಲೆ ನೋಡ್ಬೋದು ಇಲ್ಲ ಅಂತಂಗಿ ನಾವು ಎಲ್ಲ ಮತ್ತು ಅಲ್ಲಿಂದ ದೇವಸ್ಥಾನಕ್ಕೆ ಬಂದ್ವಿ, ನಮ್ಮ ಎಲ್ಲನ ತಾಯಿ ದೇವಸ್ಥಾನಕ್ಕೆ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆರತಿ ಗೀರ್ತಿ ಎಲ್ಲ ಮಾಡಿ ಪ್ರಾರ್ಥನೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಎಲ್ಲರೂ ತಮಾಷೆಗಳು ಮಾಡಿಕೊಂಡು ಓಲಿಗಳು ಆಡ್ತಾಯಿದ್ರು. ಎಲ್ಲ ಓಲಿ ಆಡಬೇಕು ಅಂತ ಓಲಿಗಳು ಆಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಎಲ್ಲರೂ ನೋಡಿ ಎಷ್ಟು ಖುಷಿಯಾಗಿ ಓಲಿ ಆಡ್ಕೊಂಡಿದ್ರು. ಆದರೆ ನನಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನಾನು ಓಲಿ ಆಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ನಾನು ಅಲ್ಲಿಂದ ಹಾಸ್ಪಿಟ್ಲಿಗೆ ಬಂದೆ. ಹಾಸ್ಪಿಟ್ಲಿಂದ ಸ್ವಲ್ಪ ದಿವಸ ನಾನು ಗುರುವಾರನೇ ಹೋಗ್ಬೇಕಾಗಿತ್ತು ನನ್ನ ಹಸ್ಬೆಂಡ್ ಮನೆಗೆ. ಹುಷಾರಿಲ್ದಿರೋ ಕಾರಣಕ್ಕೆ ನಾನು ಬರೋಕ್ಕಾಗಲಿಲ್ಲ. ನಾನು ಬಂದಿದ್ದು ಸಂಡೇ ಬಂದೆ ವಾಪಸ್ಸು. ಆ ಸಂಡೇ ಏನಾಯಿತು ಅಂದರೆ ಆನ್ ದಿ ವೇ ನನಗೆ ತುಂಬ ತಲೆ ಸುತ್ತು ಬಂದಂಗಾಗಿ ನನಗೆ ಕಾನ್ಷಿಯಸ್ನೆಸ್ ಕಮ್ಮಿ ಆಯಿತು. ಅದಾದಮೇಲೆ ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿ ಡ್ರೈವರ್ ಕೈಲಿ ಕೊಟ್ಟು ಅವ್ರು ಮಾತಾಡಿಕೊಂಡು ಆಮೇಲೆ ನನ್ನ ಮನೆಗೆ ಬಂದಂಗೆ ಆಯ್ತು ಅವತ್ತು. ಇದಾಗಿತ್ತು ನನ್ನ ವೀಡಿಯೋ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.